ಒಂದ್ ಕಡೆ ಜರ್ಮನಿಯಿಂದ ಪ್ರಜ್ವಲ್ ರೇವಣ್ಣ ಫ್ಲೈಟ್ ಹತ್ತಿದಂತೆ ಇನ್ನೊಂದ್ ಕಡೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಂದು ಬಾಂಬ್ ಹಾಕಿದ್ದಾರೆ. ಸರ್ಕಾರವನ್ನ ಕೆಡವಲು ಕೇರಳದಲ್ಲಿ ಯಾಗ ಮಾಡ್ತಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರಾಜ್ಯದ ಪ್ರಭಾವಿ ರಾಜಕಾರಣಿಯೊಬ್ರು ಈ ಯಾಗವನ್ನ ನಡೆಸುತ್ತಿದ್ದಾರೆ ಅಂತ ಹೇಳಿರುವ ಡಿಕೆಶಿ ಸಿಎಂ ಹಾಗೂ ತಮ್ಮ ವಿರುದ್ಧ ಶತ್ರು ಭೈರವಿ ಯಾಗ ನಡೆಸುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಕೇರಳದ ರಾಜರಾಜೇಶ್ವರಿ ದೇಗುಲದ ಸಮೀಪದಲ್ಲಿ ಯಾಗ ನಡೆಸಲಾಗುತ್ತಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಆರೋಪ ಮಾಡಿದ್ದಾರೆ. ಈ ಯಾಗದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿರುವ ಡಿಸಿಎಂ ಅದರಲ್ಲಿ 21 ಕಪ್ಪು ಮೇಕೆಗಳನ್ನ ಬಲಿ ಕೊಡಲು ಸಿದ್ಧತೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಮೇಕೆಯ ಜೊತೆಗೆ 10 ಕೋಣಗಳ ಬಲಿ ನೀಡಲು ಮುಂದಾಗಿದ್ದಾರೆ. ಅಲ್ಲದೆ 5 ಹಂದಿಗಳು, ಕೋಳಿಗಳ ಬಲಿಗೂ ಸಿದ್ಧತೆ ಮಾಡಲಾಗಿದೆಯಂತೆ. ಹೀಗೆ ಪಂಚಬಲಿಯ ಮೂಲಕ ಶತ್ರು ಭೈರವಿ ಯಾಗ ನಡೆಸುತ್ತಿದ್ದಾರೆ ಅನ್ನೋದು ಡಿಸಿಎಂ ಆರೋಪ. ಈ ಯಾಗವನ್ನ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವೇ ಮಾಡಲಾಗ್ತಿದೆ ಅಂತೆ. ಈ ಶತ್ರು ಭೈರವಿ ಯಾಗ ಈಗಲೂ ಕೇರಳದಲ್ಲಿ ಮುಂದುವರಿದಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಖಚಿತ ಮಾಹಿತಿ ನೀಡಿದ್ದಾರೆ. ಈ ರೀತಿ ಯಾಗ ನಡೆಸುತ್ತಿರುವ ಮಾಹಿತಿ ಸಿಕ್ಕಿದ ಬೆನ್ನಲ್ಲೇ ಕೇರಳದ ಕೆಲ ತಂತ್ರಿಗಳು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಎಚ್ಚರಿಕೆಯಿಂದ ಇರುವಂತೆ ಸಲಹೆ ನೀಡಿದ್ದಾರಂತೆ. ಇದರ ಬೆನ್ನಲ್ಲೇ ಯಾರು ಏನೇ ಯಾಗ ಮಾಡಿದ್ರೂ ತಮ್ಮನ್ನ ಕಾಪಾಡೋದಿಕ್ಕೆ ಭಗವಂತ ಇದ್ದಾನೆ ಎಂಬ ವಿಶ್ವಾಸವನ್ನ ಡಿಕೆಶಿ ವ್ಯಕ್ತಪಡಿಸಿದ್ದಾರೆ. ಡಿಸಿಎಂ ಈ ರೀತಿಯ ಆರೋಪ ಮಾಡಿರೋದ್ರಿಂದ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೂ ಈ ಯಾಗಕ್ಕೂ ಸಂಬಂಧವಿದೆಯಾ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗಿದೆ.